ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಓದಿನೇ ಇದು ಒಂದು ಕುತಂತ್ರದ ಹಾದಿ ಹಿಡ್ದಾರ. ಯಾಕಂದ್ರ ನಾವು ಈ ಮತಗಳ ಅಧಿಕಾರ ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೆ. ಇವ್ರು ಮೊದಲ ಅಧಿಕಾರನೂ ಇದ್ದಿದ್ದಿಲ್ಲ, ಬರೀ ಸಾವುಕಾರ ಮಂದಿ ದೊಡ್ಡವರು ಪಾಳೆದಾರ ಮಂದಿ ಓಟ್ ಹಾಕ್ತಿದ್ರು. ಈಗ ಇದು ನಡ್ಕೊಂಡು ಹೋಗೋದ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಿಳ್ಕೊಂಡಿದ್ರು. ಅದಕ್ಕೆ ಅಡ್ಡದಾರಿಯಾಗಿ ಇವರು ಕುತಂತ್ರದಿಂದ ಏನದಲ್ಲ ಅವು ಎಲ್ಲ ವ್ಯವಸ್ಥಿತವಾಗಿ ಅಧಿಕಾರಿಗಳನ್ನು ಒಳಗೆ ಹಾಕೊಂಡು ಓಟ್ ಎಲ್ಲ ಈ SIR ಮೂಲಕ ಅಲ್ಲಿ ಇಲ್ಲಿ ಕಟ್ ಮಾಡಿ ವಾಮದಾರಿಯಿಂದ ಏನದಲ್ಲ ಇವ್ರು ಅಧಿಕಾರಿಗೆ ಬರಾಕತ್ತಾರ ಹೊರತು ಜನ ಇವ್ರಿಗೆ ಓಟ್ ಹಾಕ್ತಾ ಇಲ್ಲ. ಭಯಂಕರ ದಾದಾಗಿರಿ ಮಾಡಾಕತ್ತಾರ ಇವರು. ಆದ್ರೆ ಬರುವಂತ ದಿನಮಾನದಾಗ ಈ ದೇಶದ ಜನ ಅಷ್ಟು ತಾಳ್ಮೆ ಏನದಲ್ಲ ಇವರು ತೋಬಾರ್ದು, ಸತ್ಯವನ್ನು ಅರಿವು ಮಾಡ್ಕೋಬೇಕು. ಯಾಕಂದ್ರೆ ಇದೇ ಬಾಬ್ರಿ ಮಸೀದ್ ಇದು ಅಯೋಧ್ಯದು ತೋರ್ ರಾಮ ಮಂದಿರದ ಇಶ್ಯೂ. ಅದ್ವಾನಿ ಅವರು ಮತ್ತು ನಮ್ಮ VHP ನಾಯಕರಿದ್ರಲ್ಲ ಅಶೋಕ್ ಸಿಂಗಾಲ್, ಅವಾಗೇ 1,500 ಕೋಟಿ ರೂಪಾಯಿ ಹಗರಣ 90ರಾಗ. ಇವ್ರು ಜನರದು ಏನದಲ್ಲ ಅವ್ರದ್ದು ಪ್ರೀತಿಯಿಂದ ಏನ್ ದೇಣಿಗೆ ಕೊಟ್ಟಾರ ಅವರು ಒಂದು ತಮ್ಮ ಇದರಿಂದ, ಅದರದ್ದು ಈ ಪರಿ ದುರುಪಯೋಗ ಮಾಡ್ಕೋತಾರಂದ್ರೆ ವಿಚಿತ್ರ ಸಂಗತಿ. ಈ ದೇಶ ಪ್ರೇಮಿಗಳು ಇವರು ಅಂತ ಹೆಂಗೆ ಹೇಳಕ್ ಸಾಧ್ಯದ? ದೇಶನೇ ಒಂದು 200-300 ವರ್ಷ ಹಿಂದೆ ಒಯ್ದು ಬಿಟ್ರಿ ಇವರು. ಎಲ್ಲ ಯುವಕರದು ಜವಾಬ್ದಾರಿ ಅದ. ಬಹಳ ಒಂದು ನಿಮಿಷನೂ ಹಾಳು ಮಾಡಲಾರ್ದೆ ನಾವು ಜನರಿಗೆ ಈ ಎಲ್ಲ ಇವರು ಮಾಡುವಂತ ದುಷ್ಟ ಕೆಲಸಗಳ ಬಗ್ಗೆ ಹೇಳಿ 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 ಅವ್ರು ಎದ್ದೇಳಿಸ್ಬೇಕು. ನಾವು ಮುಸಲ್ಮಾನರಿಗೆ ಹೇಳ್ತೀನಿ, ದಲಿತರಿಗೂ ಹೇಳ್ತೀನಿ, ಈ OBC ಸಮಾಜಕ್ಕೂ ಹೇಳ್ತೀನಿ, ಬರುವಂತ ಪೀಳಿಗೆಗೆ ನಾವು ಮುಖ ತೋರಿಸ್ಲಕ್ ನಮ್ಮ ಮಕ್ಕಳು ನಮಗೇನದಲ್ಲ ನಮ್ಮಪ್ಪ ಏನ್ ಮಾಡೋಗ್ಯಾನ ಏನು ಈ ಹೋರಾಡ್ಬೇಕಾಗಿತ್ತು ಅಂತೇಳಿ ನಮಗ ಅವರು ಮುಂದವ್ರ ಪಾಪ ನಾವು ತೋರ್ಬೇಕಾಗ್ತದ, ನಾವೇನೂ ಮಾಡ್ಲಿಲ್ಲ ಅಂದ್ರೆ.